ಎಲ್ಲರಿಗೂ ನಮಸ್ಕಾರ. ದೇವಿಕಾ ಅಡುಗೆಗೆ ಸ್ವಾಗತ. ನಾನು ದೇವಿಕಾ. ಇವತ್ತೊಂದೊಳ್ಳೆ ತರಕಾರಿ ವೆಜಿಟೇಬಲ್ ಪುಲಾವ್ನ ರೆಸಿಪಿನ ಹೇಗೆ ಮಾಡೋದು ನೋಡ್ಕೊಂಬರೋಣ. ತುಂಬ ಈಸಿಯಾಗಿ ಯಾವುದೇ ಮಸಾಲೆ ರುಬ್ಬಿ ಮಾಡ್ಕೋಬೋದು. ಯಾರ್ಯಾರು ತರಕಾರಿ ತಿನ್ನಲ್ಲ ಅವ್ರಿಗೆ ಈ ಥರ ಅವರೆಕಾಳು, ತರಕಾರಿ, ಬೀನ್ಸ್ ಕಾಳು ಹಾಕಿ ಮಾಡಿಕೊಡಿ, ಪ್ಲೇಟ್ ಖಾಲಿ ಮಾಡಿಬಿಡ್ತಾರೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆನ ಬಿಟ್ಟು ಅದಕ್ಕೆ ಮಸಾಲೆಗಳನ್ನ ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಮರಾಠಿ ಮೊಗ್ಗು, ಸೋಂಫು ಮತ್ತು ಪಲಾವ್ ಎಲೆ ಹಾಕ್ಕೊಂಡು ನಿಮ್ಗೆ ಯಾವ್ದು ಬೇಕು ಆಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 3 ಹೆಚ್ಚಿದ ಈರುಳ್ಳಿನೇ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ತುಂಬ ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ, ಹಾಫ್ ಬ್ರೌನ್ ಆದರೆ ಸಾಕು. ಈಗ ನಾನೊಂದು 6 ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ಇಲ್ಲಿ ನಾನು 1 ಕಪ್ಪು ಚೆನ್ನಾಗಿ ತೊಳೆದು ಹೆಚ್ಚಿಟ್ಟಿದಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಒಗರು ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಒಂದ್ಸಲ ಫ್ರೈ ಆಗಿದೆ ಅಂದಾಗ ನಾನು ಇದಕ್ಕೆ ಇಲ್ಲಿ 1 ಕಪ್ನಷ್ಟು ಪುದೀನ ಎಲೆಗಳನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಪುದೀನ ಎಲೆನೂ ಅಷ್ಟೇ ಅದು ಫ್ರಾಗ್ರೆನ್ಸ್ ಬಿಟ್ಕೊಳ್ಳೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಸೊಪ್ಪುಗಳು ಏನೇ ಹಾಕಿದ್ರೂ ಚೆನ್ನಾಗಿ ಫ್ರೈ ಆಗಬೇಕು, ಆಗಲೇ ತುಂಬ ಟೇಸ್ಟ್ ಚೆನ್ನಾಗಿ ಬರೋದು. ಈಗ ನಾನು ಇದಕ್ಕೆ 3 ಹೆಚ್ಚಿದ ಟೊಮೊಟೊವನ್ನು, ಹಣ್ಣಾಗಿ ಮೀಡಿಯಮ್ ಸೈಜ್ ಹೆಚ್ಚಿದ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೆ ಸಾಫ್ಟ್ ಆಗಬೇಕು. ಈಗ ನೋಡಿ, ಇವಾಗ ಚೆನ್ನಾಗಿ ನಮ್ಮದು ಟೊಮೊಟೊ ಸ್ಮ್ಯಾಶ್ ಆಗಿದೆ, ಸಾಫ್ಟು ಆಗಿದೆ, ತುಂಬ ಚೆನ್ನಾಗಿ ಬೆಂದಿದೆ. ನಾನು ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಹೋಮ್ ಮೇಡಿದು, ನೀವು ಅಂಗಡಿ ಸಿಗೋದು ಹಾಕೋಬೋದು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಅದ್ರ ಹಸಿ ವಾಸನೆ ಹೋಗೋವರೆಗೂ. ಈಗ ಚೆನ್ನಾಗಿದು ಹಸಿ ವಾಸನೆ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಖಾರದ ಪೌಡರ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು. ಹೇಗೆ ಎಷ್ಟು ಅಂದರೆ ಹೈ ಫ್ಲೇಮಲ್ಲಿ ಯಾವತ್ತೂ ಫ್ರೈ ಮಾಡಿಬಿಡಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಲೆ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಬೇಕು. ನೀವು ನೋಡ್ತಾ ಇದ್ದೀರಾ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಿದೆ. ನಾನು ಈ ಟೈಮಲ್ಲಿ ನಾನು ಇದಕ್ಕೆ 1/4 ಚಮಚದಷ್ಟು ನಾನು ಚಕ್ಕೆ ಪೌಡರ್ನ ಸೇರಿಸ್ಕೊತಿದ್ದೀನಿ. ಬೇಕಾದ್ರೆ ನೀವು ಗರಂ ಮಸಾಲ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಗರಂ ಮಸಾಲ ಏನೂ ಹಾಕ್ತಾ ಇಲ್ಲ, ಚಕ್ಕೆ ಪೌಡರ್ನ ಹಾಕ್ಕೊತಾ ಇದ್ದೀನಿ, ಪುಡಿ ಮಾಡಿಟ್ಟಿರೋ ಚಕ್ಕೆ ಪೌಡರ್ನ. ಈಗ ನೋಡಿ, ಇದಾದ ನಂತರ ನಾನು ಇದಕ್ಕೆ ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬೀನ್ಸ್ ಕಾಳು, ಅವರೆಕಾಳು, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟ್ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಹೂಕೋಸು, ಗೆಡ್ಡೆಕೋಸು, ನಿಮ್ಗೆ ಯಾವ ತರಕಾರಿ ಇಷ್ಟ ಬರುತ್ತೋ ಆ ತರಕಾರಿ ಮಿಕ್ಸಲ್ಲಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಲೋಟ ಅಕ್ಕಿಗೆ ಮಾಡ್ತಿದ್ದೀನಿ. ಇದನ್ನು ಅಷ್ಟೇ 2 ನಿಮಿಷ ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು. ಈಗ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ನಾನಿಲ್ಲಿ 2 ಲೋಟ ಸೋನಾ ಮುಸ್ರಿ ಅಕ್ಕಿನ 30 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ ನಾನು ಇದಕ್ಕೆ. ಈಗ ನಾನು ಆ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಳ್ಳಿ, ನಿಮ್ಮ ಇಷ್ಟ. ನಾನು 30 ನಿಮಿಷ ಸೋನಾ ಮುಸ್ರಿನ ನೆನೆಸಿಟ್ಟು ಸೋನಾ ಮುಸ್ರಿ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹಾಕ್ಕೊಂಡು ಎಣ್ಣೆಯಲ್ಲೇ ಮಸಾಲೆ ಜೊತೆ ತರಕಾರಿ ಜೊತೆ ನಾವು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಹೀಗೆ ಮಾಡೋದ್ರಿಂದ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆದರೆ ಹುಡಿಯಾಗಿ ಬರುತ್ತೆ. ಈಗ ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಯಾವ ಅಕ್ಕಿ ಹಾಕ್ಕೊತೀರಾ, ಎಷ್ಟು ನೀರು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ. ಈ ಟೈಮಲ್ಲಿ ನೀವು ಬೇಕಾದರೆ ನಿಮಗೆ ಉಪ್ಪು ಬೇಕಾ, ಹುಳಿ ಬೇಕಾ, ಖಾರ ಬೇಕಾ ನೋಡ್ಕೊಳ್ಳಿ, ಟೇಸ್ಟ್ ನೋಡಿ ಸೇರಿಸ್ಕೊಳ್ಳಿ. ನನಗೆ ಸ್ವಲ್ಪ ಹುಳಿ ಬೇಕನ್ನಿಸ್ತು, ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಿಂಬೆ ಹಣ್ಣಿನ ಜೊತೆಗೆ ಉಪ್ಪನ್ನು ಕೂಡ ಕಡಿಮೆ ಇತ್ತು ಅಂತ ಹಾಕ್ಕೊಂಡಿದ್ದೆ, ಅದು ಉಪ್ಪು ಸ್ಕಿಪ್ ಆಗಿದೆ. ನೀವು ನೋಡಿ ಟೇಸ್ಟಿಗೆ ಏನು ಬೇಕು ಅಂತ ಹಾಕ್ಕೊಳ್ಳಿ. ನಾನು ಯಾವುದೇ ರೀತಿ ಗರಂ ಮಸಾಲ, ಬಿರಿಯಾನಿ ಮಸಾಲ ಏನೂ ಸೇರಿಸಿಲ್ಲ ನಾನು ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ 2 ವಿಷಲ್ ಮಾಡಿಸ್ಕೊಳ್ಳೋಣ. 2 ವಿಷಲ್ ಆದಮೇಲೆ ಹಾಗೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಈಗ ನೋಡಿ, ನಮ್ಮದು ವೆಜಿಟೇಬಲ್ ಪಲಾವ್ ಅವರೆಕಾಳು ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬ ಹುಡಿಯಾಗಿ ಉದುರಾಗಿ ಬಂದಿದೆ, ತುಂಬ ಟೇಸ್ಟಿಯಾಗೂ ಇತ್ತು. ಇದೇ ರೀತಿ ಮನೇಲಿ ಮಾಡಿ ನೋಡಿ, ಬಿಸಿ ಬಿಸಿಯಾಗಿ ರಾಯ್ತ ಜೊತೆ ಸರ್ವ್ ಮಾಡಿ ನೋಡಿ. ಮಕ್ಳಿಗಂತೂ ಯಾರು ತರಕಾರಿ ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಇದು ಬ್ಯಾಚುಲರ್ ರೆಸಿಪಿ ಅಂತಲೂ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೀಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೋಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.